ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂತು ಮಾಡಿದಂತಹ ಕೆಲಸ ಮನೆಯವರೆಲ್ಲರಿಗೂ ಸಹ ಗೊತ್ತಾಗಿರುತ್ತೆ. ಇವಾಗ ವೀಣಾ ಹೋಗ್ಬಿಟ್ಟು ಅವ್ರ ಅಮ್ಮನ ನೋಡಿ ಶಾಕ್ ಆಗಿ ಅಲ್ಲಿಂದ ಮನೆಗೆ ಕರ್ಕೊಂಡು ಬಂದಿರ್ತಾಳೆ. ಈ ವಿಷಯವನ್ನು ಮನೆಯಲ್ಲಿ ಎಲ್ಲರಿಗೂ ಸಹ ತಿಳಿಸಿರ್ತಾಳೆ. ಸಂತು ತಪ್ಪಿತಸ್ಥನಾಗಿ ನಿಂತಿರ್ತಾನೆ. ಆದರೆ ಸಂತುಗೆ ತಾನು ಮಾಡಿದಂಥ ಯಾವುದೇ ರೀತಿ ತಪ್ಪಿನ ಪಶ್ಚಾತ್ತಾಪ ಅಂತೂ ಇರೋದೇ ಇಲ್ಲ. ಈಗ ಅವ್ರ ತಂದೆ ಕೇಳ್ತಾ ಇರ್ತಾರೆ ಶ್ರೀನಿವಾಸು, ಯಾಕಪ್ಪ ಸಂತು, ಯಾಕೆ ಈ ರೀತಿ ನೀನು ಆಗ್ಬಿಟ್ಟೆ, ದುಡ್ಡು 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 ಅಂತ ಯಾಕಪ್ಪ ಈ ರೀತಿ ಎಲ್ಲ ಮಾಡ್ತೀಯಾ? ವೀಣಾ ಅವ್ರ ಅಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಹರೀಶನ್ ಮನೇಲಿ ಕೆಲಸಕ್ಕೆ ಇಟ್ಟು ನೀನು ದುಡ್ಡು ತಗೊಳ್ಳೋವಂಥ ದುರಾಸೆ ಯಾಕಪ್ಪ ನಿಂಗೆ ಇಷ್ಟೊಂದು ದುರಾಸೆ ಬುದ್ಧಿ? ನಿಂಗೆ ಸ್ವಲ್ಪನಾದರೂ ಸಂಬಂಧಗಳ ಬೆಲೆ ಗೊತ್ತಿದೆಯಪ್ಪ ಅಂತ ಹೇಳಿ ಕೇಳ್ತಿದ್ದ. ಆಗ ಸಂತು, ಅಪ್ಪ ಸಾಕು ಸುಮ್ಮನೆ ಇರಿಯಪ್ಪ, ನನಗೂ ಗೊತ್ತಾಗುತ್ತೆ, ನನಗೂ ಸಂಬಂಧಗಳ ಬೆಳೆ ನನಗೂ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ದಾಗ ಇವಾಗ ವೀಣಾ ಅಂತೂ ಅವಳು ಮನ್ಸಿಗೆ ತುಂಬ ಬೇಜಾರಾಗಿರತ್ತಲ್ವ. ನನಗೂ ಗೊತ್ತು ರೀ, ನಿಮಗೆ ಎಷ್ಟು ಸಂಬಂಧಗಳ ಬೆಲೆ ಗೊತ್ತಿದೆ, ನೀವು ಸಂಬಂಧ ಅಂದರೆ ಯಾವ ರೀತಿ ನಡ್ಕೋತೀರಾ ಅಂತ ಹೇಳಿ ನನಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಸರಿಯಾದ ಸಮಯಕ್ಕೆ ಅಲ್ಲಿ ಹೋಗಿ ಅಮ್ಮನ್ನ ಕರ್ಕೊಂಡು ಬಂದೆ. ಇಲ್ಲ ಅಂದಿದ್ರೆ ಆ ಸಿಂಚನ ಅಮ್ಮಂಗೆ ಎಷ್ಟೆಲ್ಲ ಅವಮಾನ ಮಾಡ್ತಿದ್ಲು ಗೊತ್ತಾ ನಿಮಗೆ ಸ್ವಲ್ಪನೂ ಏನೂ ಅನ್ಸಲ್ವೇನ್ರಿ ಈ ರೀತಿ ಎಲ್ಲ ಕೆಲಸ ಮಾಡೋಕೆ ಅಂತ ಅಂದಾಗ ಇವಾಗ ಸಂತು ಮೊದಲೇ ಹೆಂಡ್ತಿ ಮೇಲೆ ಜೋರು ಮಾಡೋದು ಇದ್ದೇ ಇರುತ್ತಲ್ವ. ಸಾಕು ಮುಚ್ಚೆ ಬಾಯಿನ, ಅಲ್ಲಿ ನಾನೇನಲ್ಲಿ ಮಾಡಬಾರ್ದು ಮಾಡಿಬಿಟ್ಟೆ, ಹೆಂಗಿದ್ರು ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಿದ್ರು ತಾನೇ, ಅಲ್ಲಿ ಕೆಲಸ ಮಾಡಿದ್ರೆ ಆಯಿತು ಅಂತ ಹೇಳಿ ಅಲ್ಲಿ ಕಳಿಸ್ದೆ. ಅದನ್ನು ಬಿಟ್ಬಿಟ್ಟು ಒಳ್ಳೇದಾಗಲಿ ಅಂತ ನಾನು ಮಾಡಿದ್ರೆ ಇಷ್ಟೊಂದೆಲ್ಲ ಇದು ಮಾಡ್ತೀಯಲ್ಲೇ, ಏನೇ ಮಾಡ್ತೀಯ ನೀನು ಅಂತ ಹೇಳಿ ಇದು ಮಾಡಿಬಿಡ್ತಾರೆ. ಆದರೆ ಸಿಂಚನ ಎಷ್ಟೆಲ್ಲ ಅವಮಾನ ಮಾಡಿರ್ತಾಳೆ ಅಂತ ಹೇಳಿ ವೀಣಾ ಗೊತ್ತಿರುತ್ತಲ್ವ. ಅದರಲ್ಲೂ ತನ್ನ ತಾಯಿಗೆ ಅಷ್ಟೆಲ್ಲ ಅವಮಾನ ಆದರೆ ಅವಳು ಸಹಿಸ್ಕೊಳಕ್ಕಾಗತ್ತಾ? ನನಗೆ ಗೊತ್ತು ರೀ, ನಿಮ್ಮದು ಎಂಥ ಬುದ್ಧಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಏನು ಮಾಡ್ತೀನಿ ಅಂತ ಕೇಳಿದ್ರೆ ಅಲ್ವಾ ಅಂತ ಅಂದಾಗ, ಏನೇ ಮಾಡ್ತೀಯಾ ಅಂತ ಹೇಳಿ ಸಂತು ಹೇಳ್ತಾನೆ. ಆವಾಗ ವೀಣಾ ಹೇಳ್ತಾರೆ, ನಾನು ಈ ಕೂಡಲೇ ನಮ್ಮ ಅಮ್ಮನ್ನ ಕರ್ಕೊಂಡು ಈ ಮನೆ ಬಿಟ್ಟು ಹೋಗ್ತೀನಿ, ನಾನು ಇನ್ನು ಮುಂದೆ ನಿಮ್ಮ ಜೊತೆ ಇರೋದಿಲ್ಲ ಅಂತ ಹೇಳಿ ಇವಾಗ ವೀಣಾ ಹೇಳ್ತಾಳೆ. ಈ ಮಾತನ್ನು ಕೇಳಿ ಅವ್ರ ಅಮ್ಮಂಗೂ ಶಾಕ್ ಆಗುತ್ತೆ. ಇನ್ನು ಶ್ರೀನಿವಾಸ್ ಅವ್ರಿಗಂತೂ ಇದ್ದಿದ್ದು ಶಾಕ್ ಆಗುತ್ತೆ. ವೀಣಾ ತುಂಬ ತಾಳ್ಮೆಯಿಂದ ಇರ್ತಿದ್ದವಳು ಈ ರೀತಿ ನಿರ್ಧಾರ ತಗೊಳ್ಳೋಕ್ಕೆ ಸಂತುನೇ ಕಾರಣ ಆಗ್ತಾನೆ. ಇವಾಗ ನಿಜವಾಗ್ಲೂ ವೀಣಾ ಮನೆ ಬಿಟ್ಟು ಹೋಗ್ತಾರಾ, ಇಲ್ಲ ಲಕ್ಷ್ಮೀ ಶ್ರೀನಿವಾಸು ಅವಳನ್ನು ಮನೆಯಿಂದ ಬಿಟ್ಟು ಹೋಗದೇ ಇರೋ ಹಾಗೆ ತಡೀತಾರ, ಏನಾಗುತ್ತೆ ಕಾದು ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.